ಎಲ್ರಿಗೂ ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಫೈನಲಿ ಎಐಬಿ ಕಡೆಯಿಂದ ಅನೌನ್ಸ್ ಮಾಡಿದ್ದಾರೆ. ಪ್ರಾವಿಷನಲ್ ಒಂದು ಆನ್ಸರ್ ಕೀನ ಅನೌನ್ಸ್ ಮಾಡಿದ್ದಾರೆ. ಏನು ಈ ವರ್ಷ 2026ಕ್ಕೆ ಬರೆದ್ರಲ್ಲ ಅದು. ಸೊ ಇದು ಎಲ್ಲಿ ಸಿಗುತ್ತೆ ಅಫಿಷಿಯಲ್ ಆಗಿ ಅಂತ ನಾನು ತೋರಿಸು ಕೂಡ ಕೊಡ್ತೇನೆ. ಇದೊಂದೇ ಇನ್ಫಾರ್ಮೇಷನ್ ಹೇಳಕ್ಕೆ ಬಂದಿದ್ದಷ್ಟೇ, ನಾನು ಜಾಸ್ತಿ ಏನು ಹಿಡಿಯೋಕ್ಕೆ ಹೋಗಲ್ಲ. ತುಂಬ ಸಿಂಪಲ್ ಆಗಿ ನಿಮ್ಮ ಗೂಗಲಲ್ಲಿ ಓಪನ್ ಮಾಡಿ ಎಐಬಿ ಅಂತ ಸರ್ಚ್ ಮಾಡಿ, ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಅಂತ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ನೀವು ಕೆಳಗಡೆ ಇಲ್ಲೊಂದು ಇದೆ 10ನೇ ತಾರೀಕು ರಿಲೀಸ್ ಮಾಡಿರುವಂಥದ್ದು. ಇಲ್ಲಿ ನೋಟಿಫಿಕೇಶನ್ಸಲ್ಲಿ ಇದೆ 10ನೇ ತಾರೀಕು ರಿಲೀಸ್ ಮಾಡಿರುವಂಥದ್ದು. ಸೊ ಇದರಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಪ್ರಾವಿಷನಲ್ ಒಂದು ಕೀ ಸೆಟ್ ಅನ್ನುವಂಥದ್ದು ಇದೆ. ಇಲ್ಲೇ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, PDF ಓಪನ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಇದರಲ್ಲಿ ಎ ಸೆಟ್ನವರಿಗೂ ಇದೆ, ಬಿದವರಿಗೂ ಇದೆ, ಸಿದವರಿಗೂ ಇದೆ, ಡಿದವರಿಗೂ ಇದೆ. ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬಹುದು, ಸರಿಯಾಗಿದೆಯಾ ಇಲ್ಲ, ಏನು ಕರೆಕ್ಟ್ ಇದೆಯಾ ಇಲ್ಲ ಅಂಥೇಳಿ ನೀವು ಇದನ್ನು ಚೆಕ್ ಮಾಡ್ಕೊಳ್ಬಹುದು. ಓಕೆ, ಸೊ ಇದಾದಮೇಲೆ ಇನ್ನೊಂದು ವಿಷಯ, ಈಗ ಯಾರಾದರೂ ಅಬ್ಜೆಕ್ಷನ್ಸ್ ಹಾಕ್ತೀರಾ ಅಥವಾ ಏನಾದರೂ ತಪ್ಪಿದೆ ಸರಿ ಇದೆ ಅಂತ ಅಬ್ಜೆಕ್ಷನ್ಸ್ ಏನಾದರೂ ಹಾಕ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಆಮೇಲೆ ಇದರಲ್ಲಿ ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಎಸ್ಪೆಷಲಿ ನಮ್ಮ ಸ್ಟೂಡೆಂಟು ಅಥವಾ ಇಡೀ ಕರ್ನಾಟಕದ್ದು ಸ್ಟೂಡೆಂಟ್ ಯಾರೂ ಕೂಡ ಆಗಿರಲಿ, ಯಾರೂ ತಲೆ ಕೆಡಿಸ್ಕೊಳ್ಬೇಡಿ. ಇದೊಂದು ಜಸ್ಟ್ ಎಕ್ಸಾಮ್ ಅಷ್ಟೇ. ಓಕೆ, ಬಂದರೆ ಇನ್ನೊಂದು ಸಲ ಬರೆಯೋಣ ಆಯಿತಾ. ನಿಮ್ಮ ನೆಮ್ಮದಿ ಮುಖ್ಯ. ಆದರೆ ಒಳ್ಳೆಯದು, ಸಂತೋಷ, ದೇವ್ರ ದಯಿಂದ. ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ಬರೆಯೋಣ, ಅದರಲ್ಲಿ ಅಂತ ದೊಡ್ಡ ವಿಷಯ ಇದೆ. ಜಾಸ್ತಿ ಡಿಪ್ರೆಷನಿಗೆ ಹೋಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಈಗೇನು ಕೊಟ್ಟಿದ್ದಾರೆ ಇದನ್ನು ಪ್ರಾವಿಷನಲ್ ಅಂತಲೇ ಅವರೇ ಕರೆದಿದ್ದಾರೆ, ಇದು ಫೈನಲ್ ಅಲ್ಲ ಅಂತೇಳಿ. ಅಂದರೆ ಇದಕ್ಕಿನ್ನೂ ಅಬ್ಜೆಕ್ಷನ್ಸ್ ಹಾಕ್ತಾರೆ. ಅಂದರೆ ಯಾವ್ದ್ಯಾವುದು ತಪ್ಪಿದೆ ಏನು ಅಂತೇಳಿ ಸ್ಟೂಡೆಂಟ್ಸ್ ಕಡೆಯಿಂದ ಅಬ್ಜೆಕ್ಷನಿಗೆ ಕರ್ಸ್ಕೊಳ್ತಾರೆ. ಸೊ ಯಾವ್ದ್ಯಾವ್ದು ವ್ಯಾಲಿಡ್ ಇರುತ್ತೆ ಇಲ್ಲ ಅನ್ನುವಂಥದ್ದನ್ನು ಮತ್ತೆ ವಿಡ್ರಾ ಮಾಡಿ ಇದೇ ಥರ ಮತ್ತೊಂದು ಕೀ ಆನ್ಸರ್ನ ಬಿಡ್ತಾರೆ. ಅದನ್ನು ಕೂಡ ನಾನು ಪಬ್ಲಿಷ್ ಮಾಡ್ತೇನೆ, ಅಬ್ಜೆಕ್ಷನ್ ಹಾಕಿದ ಮೇಲೆ ಯಾವ್ಯಾವ ರೀತಿ ಆನ್ಸರ್ಸ್ಗಳನ್ನು ಬಿಟ್ಟಿದ್ದಾರೆ ಅಂತೇಳಿ. ಸದ್ಯದ ಮಟ್ಟಿಗೆ ಇದನ್ನು ನೋಡಿಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 40 SC ST ಅವ್ರಿಗೆ ಬಂದರೆ ಪಾಸು, 45 ಜನರಲ್ ಅವ್ರಿಗೆ ಬಂದರೆ ಪಾಸು. ಆದರೆ ಒನ್ಸ್ ಅಬ್ಜೆಕ್ಷನ್ ಹಾಕಿದ ಮೇಲೆ ಪ್ರತಿ ವರ್ಷ ನಾವು ನೋಡಿದ ಹಾಗೆ 38, 40 ಅಥವಾ 36, 40 ಅಥವಾ 38, 42 ಈ ಥರ ಕಟ್ ಆಫ್ ಬಿದ್ದಿದೆ ಜನರಲ್ಲು ಮತ್ತು SC ST ಅವರಿಗೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸೊ ಏನೇ ಆಗಲಿ, ಸರಿಯಾಗಲಿ ತಪ್ಪಾಗಲಿ, ಏನೇ ಆಗಲಿ, ಸೊ ಬೆಸ್ಟ್ ಆಫ್ ಲಕ್ ಆಯಿತಾ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಏನೇ ಆಗಲಿ ನೆಮ್ಮದಿಯಾಗಿರಿ, ಆರಾಮಾಗಿ. ಎಕ್ಸಾಮ್ ಥರ ತೊಗೊಳ್ಳಿ, ಫುಲ್ ತಲೆಗೆಲ್ಲ ತೊಗೊಂಡು ಟೆನ್ಷನ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಜೀವನ ತುಂಬ ಜಾಸ್ತಿ ಇದೆ. ಪಾಸ್ ಆದವ್ರು ಕಂಗ್ರ್ಯಾಚುಲೇಷನ್ಸ್, ಫೇಲ್ ಆದವ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಮತ್ತೊಂದು ಸಲ ಓದ್ಕೊಂಡು ಮತ್ತೊಂದು ಸಲ ಬರೆಯೋಣ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಒಂದು ಇನ್ಫಾರ್ಮೇಷನ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಇಲ್ಲ ಸರ್ ನನಗೆ PDF ಸಿಗ್ತಾ ಇಲ್ಲ ಅಂತಂದ್ರೆ ನಾನು ನಂಬರ್ಸ್ಗಳು ಹೇಳ್ತೇನೆ. ನಮ್ಮ ಕಾನೂನು ಅಕಾಡೆಮಿ ನಂಬರ್ ನಿಮಗೆ ಸಿಕ್ಬಿಡುತ್ತೆ, ಗೂಗಲಲ್ಲಿ ಹೊಡೆದ್ರೆ ಎಲ್ಲಿ ಹೊಡೆದ್ರು ಕೂಡ. ಸೊ ನೀವು 9591573526 ಅಥವಾ 9972799641 ಕಾಲ್ ಮಾಡಿ. ಸೊ ನಿಮ್ಗೆ ಇದನ್ನು ಬೇಕಿದ್ರೆ ಕಳಿಸ್ಕೊಡ್ತಾರೆ PDF-ನ, ಅಥವಾ ಗೈಡ್ ಮಾಡಬೇಕಾ, ನಿಮ್ಗೆ ಗೈಡ್ ಕೂಡ ಮಾಡ್ತಾರೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.